ಸಮಿತಿಗೆ ವಿರೋಧಿಗಳಿಗೆ ನಾನು ಪನ್ನರಾಜ್ ಸಿರಿಗೇರಿ, ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿಯ ಬಳ್ಳಾರಿ ಜಿಲ್ಲಾ ಘಟಕದ ಅಧ್ಯಕ್ಷ. ಈ ಹೋರಾಟ ಮೂಲ ಕಾರಣ ಏನು ಅಂತ ಹೇಳಿದ್ರೆ, 371 ಜೆ ಸಂವಿಧಾನಾತ್ಮಕ ಹಕ್ಕು ಏನಿದೆ ನಮಗೆ, ಇದನ್ನ ಸಮರ್ಪಕವಾಗಿ ಅನುಷ್ಠಾನ ಮಾಡ್ತಾ ಇಲ್ಲ. ಕೆಲವು ಕಡೆ ಬೆಂಗಳೂರಲ್ಲಿ ಕೋರ್ಟ್ಗೆ ಹೋಗಿ 8% ಸೀಟು ರಾಜ್ಯ ಮಟ್ಟದಲ್ಲಿ ಕೊಡುವಂತಹದಕ್ಕೆ ಸ್ಟೇ ತಂದಿದ್ದಾರೆ ಕೆಲವು ಕಾಲೇಜುಗಳು. ಆ ಕಾಲೇಜುಗಳ ಸ್ಟೇ ಅನ್ನ ತೆರವುಗೊಳಿಸೋದಕ್ಕೆ ಸರ್ಕಾರ ವಿಳಂಬ ಮಾಡ್ತಾ ಇದೆ. ಹಾಗಾಗಿ ಸರ್ಕಾರಕ್ಕೆ ಒತ್ತಡ ಹಾಕಿ ಆ ವಿಳಂಬವನ್ನ ಕೂಡಲೇ ತೆಗೆಸಿ ಸಮರ್ಪಕವಾಗಿ ಇನ್ನು ಬೇರೆ ಬೇರೆ ಬಹಳಷ್ಟು ಕ್ಷೇತ್ರಗಳಲ್ಲಿ, ವಿದ್ಯಾರ್ಹತೆಯಲ್ಲಿ ಆಗ್ಬೋದು, ಉದ್ಯೋಗದಲ್ಲಿ ಆಗ್ಬೋದು, ಮತ್ತು ಪ್ರಮೋಷನ್ಸ್ ಅಲ್ಲಿ ಎಲ್ಲ ಕಡೆ ಕೂಡ ಅನ್ಯಾಯ ಆಗ್ತಾ ಇದೆ. ಆ ಅನ್ಯಾಯವನ್ನ ಸರಿಪಡಿಸೋದಕ್ಕೋಸ್ಕರ ನಾವು ಸರ್ಕಾರದ ಮೇಲೆ ಒತ್ತಡ ಹಾಕ್ತಾ ಸಮರ್ಪಕ ಅನುಷ್ಠಾನ 371 ಜೆ ಆಗಬೇಕು ಅನ್ನುವಂತ ಒಂದು ಮೂಲ ಉದ್ದೇಶದಿಂದ ಇವತ್ತು ಈ ಹೋರಾಟ ಮಾಡ್ತಾ ಇದ್ದೀವಿ. ಒಂದನೇದು. ಎರಡನೇದು ಬಹಳ ಮುಖ್ಯ ವಿಷಯ ಅಂತ ಹೇಳಿದ್ರೆ, ಸರ್ಕಾರದ ಒಬ್ಬ ಸಚಿವರಾಗಿ ಎಚ್ ಕೆ ಪಾಟೀಲ್ರೇ ಇದರಿಂದ ನಮಗೆ ಅನ್ಯಾಯ ಆಗುತ್ತೆ ಅಂತ ಹೇಳಿರೋದ್ರಿಂದ ಉಳಿದ 24 ಜಿಲ್ಲೆಗಳೇನಿದಾವೆ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ, ಕರ್ನಾಟಕ ಸಮಿತಿಯ ಪ್ರದೇಶದ ಅಲ್ಲದೆ ಇರುವಂತಹ ಬೇರೆ ಜಿಲ್ಲೆಗಳಿಗೆ ಗೊಂದಲ ನಿರ್ಮಾಣ ಆಗಿದೆ. ಸ್ವಾಮಿ, ಇದು ನಮ್ಮ ಸಂವಿಧಾನಿಕ ಹಕ್ಕು, ನೀವು ಹಕ್ಕು ಪಡೆಯೋದ್ರಲ್ಲಿ ನಾವು ಯಾವುದೇ ಅಡ್ಡಿಪಡಿಸೋದಿಲ್ಲ. ಹಾಗಾಗಿ ನೀವು ಕೂಡ ನಿಮ್ಮ ಹಕ್ಕನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ, ಸರ್ಕಾರ ಯಾರು ಈ 371 ಜೆಗೆ ವಿರೋಧವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೋ ಅವರೆಲ್ಲರ ಮೇಲೆ ಕೂಡ ಕಾನೂನು ಕ್ರಮಗಳನ್ನ ತೆಗೆದುಕೊಳ್ಬೇಕು ಅಂತೇಳಿ ನಾವು ಆಗ್ರಹಿಸ್ತಾ ಇದ್ದೇವೆ. ಯಾಕೆ ಕಾನೂನು ಕ್ರಮ ಅಂದ್ರೆ, ಇದು ಸಂವಿಧಾನದ ಹಕ್ಕು. ನಮ್ದು ಸಂವಿಧಾನದ ಹಕ್ಕನ್ನು ನಾವು ಕೊಡೋದಿಲ್ಲ ಅಂತ ಹೇಳೋದಕ್ಕೆ ಅವ್ರಿಗೆ ಯಾವ ಹಕ್ಕು ಇಲ್ಲ. ಆ ಕಾರಣಕ್ಕೋಸ್ಕರ ಅವ್ರಿಗೆ ಬೇಕಾದ್ರೆ ತಿದ್ದುಪಡಿ ತರೋದಿದ್ರೆ 371 ಜೆಗೆ ನಾವೇನು 30 ವರ್ಷಗಟ್ಟಲೆ ಹೋರಾಟ ಮಾಡಿ ತಂದುಕೊಂಡಿದ್ದೀವಿ, ಅದೇ ರೀತಿ ಹೋರಾಟ ಮಾಡಿ ತಂದುಕೊಳ್ಳಿ. ಅದಲ್ಲದೆ ಬಹಳ ಮುಖ್ಯವಾದ ಅಂಶ ಏನು ಅಂತ ಹೇಳಿದ್ರೆ, 371 ಜೆ ಬಂದಿರೋದಕ್ಕೆ ಮೂಲ ಕಾರಣ ನಂಜುಂಡಪ್ಪ ವರದಿ, ಡಾಕ್ಟರ್ ಎಂ ನಂಜುಂಡಪ್ಪ ವರದಿ. ಆ ವರದಿಯ ಪ್ರಕಾರ ಅತ್ಯಂತ ಹಿಂದುಳಿದ ಜಿಲ್ಲೆಗಳನ್ನ 39 ಗುರುತಿಸಿದ್ದಾರೆ. ಆ 39ರಲ್ಲಿ 26 ತಾಲೂಕುಗಳು, ಜಿಲ್ಲೆ ಅಲ್ಲ ತಾಲೂಕು, 175 ತಾಲೂಕುಗಳಲ್ಲಿ ಅತ್ಯಂತ ಹಿಂದುಳಿದ ತಾಲೂಕುಗಳು 39 ಇದಾವೆ. ಅದರಲ್ಲಿ 26 ತಾಲೂಕು ಬರೀ ನಮ್ಮ ಗುಲ್ಬರ್ಗಾ ವಿಭಾಗದಲ್ಲಿ ಇದಾವೆ ಅನ್ನುವಂಥದ್ದು ಬಹಳ ದುಃಖದ ಸಂಗತಿ. ಆ ಕಾರಣಕ್ಕೋಸ್ಕರವೇ ನಮಗೆ 371 ಜೆ ಕೊಟ್ಟಿರೋದು. ಹಾಗಂತ ಈ 39ರಲ್ಲಿ 26 ಹೋದ್ರೆ ಇನ್ನು 13 ತಾಲೂಕುಗಳಿಗೂ ಕೂಡ ಅಭಿವೃದ್ಧಿಯೇ ವಂಚಿತ ಆಗಿರುವಂತವು. ಅವರಿಗೆ ಸರ್ಕಾರ ಏನ್ ಮಾಡ್ಬೇಕು ಅನ್ನೋದನ್ನ ಮಾಡ್ಬೇಕು, ಅವ್ರಿಗೆ ಸಹಾಯ ಮಾಡ್ಬೇಕು. ಅವರಿಗೆ ಅನುದಾನ ಕೊಡ್ತಿರೋ, ಬೇರೆ ಏನಾದ್ರು ಸವಲತ್ತು ಕೊಡ್ತಿರೋ ಕೊಡ್ರಿ ಅಂತೇಳಿ ಕೂಡ ನಾವು ಆಗ್ರಹಿಸ್ತಾ ಇದ್ದೇವೆ. ಅತ್ಯಂತ ಹಿಂದುಳಿದ ತಾಲೂಕು ಎಲ್ಲೇ ಇರಲಿ, ಕಲ್ಯಾಣ ಕರ್ನಾಟಕದಲ್ಲಿರ್ಲಿ, ಹೊರಗಡೆ ಇರಲಿ, ಎಲ್ಲರಿಗೂ ಕೂಡ ನಮ್ಮ ಬೆಂಬಲ ಇದೆ ಅನ್ನುವಂತ ಮಾತನ್ನು ಹೇಳ್ತಾ, ಇನ್ನು ಕೊನೆಯದಾಗಿ ಎರಡನೇ ವಿಷಯ ನಾವು ಹೋರಾಟ ಮಾಡಿದೀವಿ ಇವತ್ತು. ಏಮ್ಸ್ ಕಾಲೇಜ್, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಕಾಲೇಜನ್ನ ಪ್ರಧಾನಮಂತ್ರಿಗಳು 2020ನೇ ಇಸ್ವಿಯಲ್ಲೇನೆ ಕರ್ನಾಟಕಕ್ಕೆ ಒಂದು ಏಮ್ಸ್ ಸಂಸ್ಥೆಯನ್ನ ಕೊಡ್ತೀವಿ ಅಂತ ಹೇಳಿ ಪತ್ರದ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಆ ಬರೆದಿದ್ದನ್ನ ರಾಜ್ಯ ಸರ್ಕಾರ ಯಾವ ಪ್ರದೇಶದಲ್ಲಿ ನಡೆಸಬೇಕು, ಸ್ಥಾಪಿಸಬೇಕು ಅನ್ನುವಂಥದ್ದನ್ನು ತಿಳಿಸ್ಬೇಕು. ಅದನ್ನ ಈ ಸರ್ಕಾರ, ಸಿದ್ದರಾಮಯ್ಯನವರು 3 ಸಾರಿ ಪತ್ರ ಬರೆದು ರಾಯಚೂರಲ್ಲೇ ಸ್ಥಾಪಿಸಬೇಕು ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಅದಕ್ಕೆ ರಾಜ್ಯ ಸರ್ಕಾರಕ್ಕೆ ಧನ್ಯವಾದಗಳು. ಮತ್ತು ಕೇಂದ್ರ ಸರ್ಕಾರ ಕೂಡಲೇ ಮುಂದಾಗಿ ಈ ರಾಯಚೂರಲ್ಲಿ ಏಮ್ಸ್ ಸಂಸ್ಥೆಯನ್ನ ಮಾಡೋದಕ್ಕೆ ಮುಂದಾಗಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದೇವೆ. ಇಲ್ಲಿ ಒಂದು ಅಚಾತುರ್ಯ ನಡೆದಿದ್ದು ಹಿಂದಿಂದ ಹೇಳ್ಬೇಕಾದ್ರೆ, ಡಾಕ್ಟರ್ ನಂಜುಂಡಪ್ಪ ವರದಿಯಲ್ಲಿ IIT ಅಂತ ಸಂಸ್ಥೆಗಳನ್ನ ರಾಯಚೂರಲ್ಲಿ ಸ್ಥಾಪಿಸಬೇಕು ಅಂತ ಬರೆದಿದ್ರು. ಆವಾಗ ಬರೆದಾಗ ರಾಜ್ಯ ಸರ್ಕಾರದಿಂದ ಹೋದಂತ ಶಿಫಾರಸು ಏನಿದೆ 3 ಸ್ಥಳಗಳನ್ನು ತೋರಿಸ್ಬಿಟ್ರು. ಅವಾಗ್ಲೂ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಇದ್ರು. ರಾಯಚೂರು, ಬೆಳಗಾವಿ, ಹುಬ್ಬಳ್ಳಿ 3 ಸ್ಥಳಗಳು ತೋರಿಸಿದ್ರು. ಅದು ರಾಯಚೂರಿಗೆ ಬರಬೇಕಾದಂತ ಇದನ್ನ ಧಾರವಾಡಕ್ಕೆ ಒಯ್ದ್ರು. ಹಾಗಾಗಿ ಅಲ್ಲಿ ಆಗಿರೋ ಅನ್ಯಾಯನ ಸರಿಪಡಿಸಬೇಕಾದ್ರೆ ಈಗ ಏಮ್ಸ್ ಸಂಸ್ಥೆಯನ್ನ ರಾಯಚೂರಲ್ಲಿ ಮಾಡಬೇಕು. ರಾಯಚೂರಲ್ಲಿ ಮಾಡುವಂತ ಏಮ್ಸ್ ಸಂಸ್ಥೆಗೆ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ಎಲ್ಲ 7 ಜಿಲ್ಲೆಗಳು ಅದರ ಜೊತೆಗೆ ಇದಾವೆ ಅಂತ ಹೇಳ್ತಾ, ಈ ಬೃಹತ್ ಒಂದು ಹೋರಾಟ ಏನಿತ್ತು ಇವತ್ತು 3000ಕ್ಕೂ ಮಿಕ್ಕಿ ವಿದ್ಯಾರ್ಥಿಗಳು ಮತ್ತು ಅನೇಕ ಸಂಘ ಸಂಸ್ಥೆಗಳು ಕೂಡ ಇಲ್ಲಿ ಭಾಗವಹಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ, ನಮ್ಮ ಮನವಿಯನ್ನ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ದೇವೆ. ಮತ್ತು ಮಾಧ್ಯಮ ಮಿತ್ರರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ, ಅಭಿನಂದನೆಗಳನ್ನ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿಯಿಂದ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.